ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ತಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಬದುಕಿನಲ್ಲಿ ಅತ್ಯಂತ ಅಮೂಲ್ಯವಾದ ಅನುಭವ ಅಂದರೆ ಶಾಂತಿಯ ಅನುಭವ. ಈ ಶಾಂತಿ ಅನ್ನೋದು ಸುಖ ದುಃಖಗಳಿಂದ ದೂರ. ಸುಖದ ತೆರೆ ಅಡಗಿದಾಗ, ದುಃಖದ ತೆರೆ ಅಡಗಿದಾಗ ಮನಸ್ಸು ಸಮಾಧಾನ ಸ್ಥಿತಿಯನ್ನು ಹೊಂದಿದಾಗ ನಮ್ಮ ಅನುಭವಕ್ಕೆ ಬರುವ ಅಪ್ರತಿಮ ಇದು ಭಾವ ಶಾಂತಿ. ಇದರಂಥ ವಸ್ತು, ಇದರಂಥ ಅನುಭವ ಯಾವುದೂ ಇಲ್ಲ. ಆದ್ದರಿಂದಲೇ ಇದಕ್ಕೆ ಪರಮ ಶಾಂತಿ ಅಂತ ಹೆಸರ ಕೊಟ್ಟರು. ಈ ಶಾಂತಿಯನ್ನು ಬಯಸಿ ಜಗತ್ತಿನ ಲಕ್ಷ ಲಕ್ಷ ಜನ ತಮ್ಮ ಸಾಮಾನ್ಯ ಜೀವನವನ್ನು ದೂರ ಸರಿಸಿದರು. ಬದುಕಿನ ಕ್ಷಣ ಕ್ಷಣಗಳನ್ನು ಅದರ ಶೋಧಕ್ಕೆ ಬಳಸಿದರು. ಅಂಥವರಿಗೆ ನಾವು ಋಷಿಗಳು ಅಂತ ಕರಿತೇವೆ, ಸಂತರು ಶರಣರು ಅಂತ ಕರಿತೇವೆ. ಅವರು ಏನು ಪಡೆದರು? ಏನಿಲ್ಲ, ಶಾಂತಿ. ಇಲ್ಲೇನು, ಇಲ್ಲೆಲ್ಲ ವೃಕ್ಷಗಳದಾವ, ಎಷ್ಟು ಶಾಂತದ. ಆ ವೃಕ್ಷ ನೋಡಿದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ನಿಸ್ತದೆ. ಅದರಲ್ಲೇನದ ಸೌಂದರ್ಯ ಅದ, ಅದನ್ನು ನೋಡಬೇಕು. ನಿಸರ್ಗದ ಮಧ್ಯ ಎಂಥ ಸಾವಧಾನ, ಎಷ್ಟು ಶಾಂತವಾಗಿ ನದಿಗಳು ಹರಿತಾವ, ಶಾಂತವಾಗಿ ಆಕಾಶದೊಳಗೆ ಮೇಘಗಳು ತೇಲ್ತಾವ, ಗಾಳಿ ತಂಗಾಳಿ ಸಮಾಧಾನದಿಂದ ಹರಿತದ. ಇಡೀ ಜಗತ್ತ ನಿಸರ್ಗ ಎಷ್ಟು ಶಾಂತದ. ಎಂಥೆಂಥ ಬೆಟ್ಟಗಳು, ಆದರೆ ಎಷ್ಟು ಶಾಂತದ. ಎಲ್ಲಿ ಹೋಗಿ ಕೂತ್ರೆ, ಏನನ್ನ ನೋಡಿದರೆ ಮನಸ್ಸು ಶಾಂತ ಆಗ್ತದೆ. ಅಂಥ ಸುಂದರ ನಿಸರ್ಗ ಬೇಕು. ಮನುಷ್ಯ ಪಡೆಯಬೇಕಾದದ್ದು ಏನು ಅಂದರೆ ಎಂಥ ಒಂದು ಶಾಂತಿ. ಅದರಷ್ಟು ಶ್ರೇಷ್ಠವಾದ ಸಂಗತಿ ಯಾವುದದು? ಎಲ್ಲ ಇರಬಹುದು, ಆದರೆ ಮನಸ್ಸು ಶಾಂತವಾಗಿರದೇ ಇದ್ದರೆ ಎಲ್ಲ ಇದ್ದು ಏನು ಲಾಭ? ಎಲ್ಲ ಉಣ್ಣಾಕ ತಿನ್ನಾಕ ಉಡಾಕ ತೊಡಾಕ ಏನು ಬೇಕೋ ಎಲ್ಲವನ್ನ ಸಂಗ್ರಹಿಸೇವಿ ಅಂತ ಇಟ್ಟುಕೊಳ್ಳಿ. ಆದರೆ ಮನಸ್ಸೇ ಶಾಂತ ಇಲ್ಲದೆ ಇದ್ದರೆ ಯಾವುದಕ್ಕೇನು ಬೆಲೆ? ಎಷ್ಟಿದ್ರೆ ಸಾವಿರ ಎಕರೆ ಭೂಮಿ ಇದ್ರೆ ಏನು ಹೇಳಿ? ರಾಜ ಮಹಾರಾಜರು ಎಲ್ಲದ ಸಮಾಧಾನ, ಎಲ್ಲದ ಅಧಿಕಾರದ ಎಲ್ಲ ಅದ. ಆದರೆ ಏನು ಮಾಡೋದು? ಮನಸ್ಸೇ ಸಮಾಧಾನ ಇಲ್ಲದೆ ಇದ್ದರೆ ಏನು ಮಾಡೋದು ಹೇಳಿ? ಅಂಥ ಸಮಾಧಾನಕ್ಕೆ ಶಾಂತಿಗೆ ಅಷ್ಟು ಮಹತ್ವ ಜೀವನದಲ್ಲಿ. ಅದನ್ನು ನಾವು ಬಯಸಬೇಕು.
ಅದಕ್ಕಾಗಿಯೇ ಎಷ್ಟು ಜನ ಸಂತರು ಪಾಪ ಕಷ್ಟಪಟ್ಟರು ಅದನ್ನು ಪಡೀಬೇಕು ಅಂತ. ಒಬ್ಬರು ಇದ್ದರು ನಗೆಮಾರಿ ತಂದೆ ಅಂತ ಅವ್ರ ಹೆಸರ. ಚಲೋ ಇಲ್ಲ ಹೆಸರು, ಹೆಸರೇ ನಗೆಮಾರಿ ತಂದೆ. 900 ವರ್ಷಗಳ ಹಿಂದೆ ಬಸವಣ್ಣನವರ ಕಲ್ಯಾಣ ಪಟ್ಟಣದೊಳಗೆ ಈ ಮಹಾನುಭಾವ ವಾಸ ಮಾಡ್ತಾ ಇದ್ದ. ನಗೆಮಾರಿ ತಂದೆ. ಅವ ಎದ್ದು ಕೂಡಲೇ ಹೊರಡೋದು. ಹೀಗೆ ರಸ್ತೆಯಿಂದ ಹೋಗ್ತಾ ಇದ್ದರೆ ಯಾರ ಮುಖದ ಮೇಲೆ ಪ್ರಸನ್ನತಾ ಇಲ್ಲ, ಮುಖದ ಮೇಲೆ ಬಹಳ ಖಿನ್ನತಾ ಅದ, ಅಂಥವ್ರನ್ನ ನಿಲ್ಲಿಸ್ತದ್ದ. ನಿಲ್ಲಿಸಿ ಒಂದು ಕ್ಷಣದಾಗ ಅವರನ್ನು ನಗಿಸಿ ಬಿಡ್ತದೆ. ಆ ಬಳಿಕ ಹೇಳ್ತದ್ದ, ನಕ್ಕೋತಿರ್ರಿಯೋ, ನಿಮಗೇನರೇ ಆಗ್ಯದ, ಯಾಕಿಷ್ಟು ಗಂಭೀರದಿರಿ? ಜಗತ್ತಂದ್ರೆ ಏನು ಆಸ್ಪತ್ರೆ ಏನು? ಗಂಭೀರ ಇರಾಕ ಎಲ್ಲ ಹಾಸಿಗೆ ಮೇಲೆ ಮಲಗ್ಯಾರ ಆಸ್ಪತ್ರೆಯೊಳಗೆ, ಹಾಸ್ಪಿಟ್ಲದೊಳಗೆ. ಯಾವಾಗ ಯಾರು ಹೋಗ್ತಾರ ಗೊತ್ತಿಲ್ಲ. ಇಂಥ 100 ಜನ ಮಲಗಿದಾಗ ಆ ವಾತಾವರಣ ಹೆಂಗಿರ್ತದ, ಹಂಗೆ ಬದುಕ್ತಿರಲ್ಲ ಅಂದ. ಏನು ಕೊರತೆ ಆಗ್ಯದ? ಯಾಕೆ ಹೀಗೆ ಬದುಕ್ತೀರಿ? ನಗರೇ ನಗೆಮಾರಿ ತಂದೆ. ಅವನ ಹೆಸರೇ ಬಿತ್ತು ಅವನಿಗೆ, ನಗೆಮಾರಿ ತಂದೆ. ಅವನ ಕಾಯಕ ಏನು ಅಂದರೆ ಎಲ್ಲರನ್ನ ನಗಿಸೋದೇ ಕಾಯಕ. ನಕ್ಕೋತಿರಬೇಕು ಮನುಷ್ಯ, ನಕ್ಕೋತಿರಬೇಕು. ಒಂದಿಷ್ಟು ಹೆಚ್ಚಾದ್ರೇನು, ಒಂದಿಷ್ಟು ಕಡಿಮೆ ಆದ್ರೇನು, ನಕ್ಕೋತಿರಬೇಕು. ಎಲ್ಲೇನು ಎಷ್ಟು ಚಂದ ಹೇಳ್ತಾನೆ ನಗೆಮಾರಿ ತಂದೆ. ಊರೆಲ್ಲ ತಿರುಗಾಡವ 1-4 ತಾಸು. ಭೇಟಿ ಆದವ್ರು ಮನೆಗೆ ತಕ್ಕ ಹೋಗೋದು. ಮನ್ಯಾಗ ಏನಾರ ಜಗಳ ನಡೆದತ್ತಂದ್ರೆ ಒಳಗೆ ಪ್ರವೇಶ. ಇಬ್ಬರನ್ನ ನಗಿಸಲಾರ್ದೆ ಹೊರಗೆ ಬರ್ತಿದ್ದೆ. ಹೇಗಿರಬೇಕು ಹೇಳಿ? ಇಷ್ಟು ಗಂಭೀರ ಆಗಬಾರ್ದು. ಚಲೋ ಶರೀರ ಇದು. ಈಗೆಲ್ಲ ಸೂರ್ಯ ಎಷ್ಟು ಚಲೋತಾಗಿ ಜನ ಅದಾರ, ಇವ್ರನ್ನ ನೋಡಬೇಕು ಅಂತವ ಬಂದರೆ ಇವ್ರ ಮುಖದ ಮ್ಯಾಲೆ ಕಪ್ಪು. ಹೇಳಿ, ಮುಖ ನೋಡಬಾರ್ದು. ಹಿಂಗಿತ್ತು ಅಂದರೆ ಸೂರ್ಯಗೆ ಹಂಗೆ ಅನಿಸ್ಬೇಡದ. ಇರಬೇಕು. ಚಲೋ ಗಾಳಿ ಬೀಸ್ತದೆ, ಚಲೋ ನೆಲ ಅದ, ದೇವರು ಎಲ್ಲ ಕೊಟ್ಟಾನ, ಚಂದ ಶರೀರ ಕೊಟ್ಟಾನ. ನಕ್ಕೋತಿರಾಕ ಆಗ್ಯದರೆ ಏನು ಅಂತಿದ್ದ. ಯಾರು? ನಗೆಮಾರಿ ತಂದೆ. ಹೇಳಿ, ಯಾಕೆ ಮುಖ ಗಂಟು ಹಾಕ್ತೀರಾ? ಯಾಕೆ ಮುಖದ ಮೇಲೆ ಇಷ್ಟು ಖಿನ್ನತಾ? ಒಂದಿಷ್ಟು ನೋಡಿ ಆಕಾಶದೊಳಗೆ ಹಾರುವ ಪಕ್ಷಿಗಳನ್ನು, ಗಿಡದಲ್ಲಿ ಕೂತು ಹಾಡ್ತಾ ಇರುವಂಥ ಪಕ್ಷಿಗಳನ್ನು. ಅವಕ್ಕೇನು ಅರಮನೆ ಕಟ್ಟಿಕೊಟ್ಟಾರೇನು ಯಾರ್ರಿ? ಹೇಳಿ. ಏನು ಹೋದ ಕೂಡಲೇ ಎಲ್ಲ ಹಣ್ಣ ಹಂಪ್ಲ ಎಲ್ಲ ಯಾರೇ ಇಟ್ಟು ಅವರಿಗೆ ತಿನ್ನಿಸ್ತಾರೇನು? ಹೇಳಿ. ಏನು ಬಂಗಾರದನ ಬೆಳ್ಳದನ ಮೈ ಮೇಲೆ ಬಟ್ಟೆ ಇಲ್ಲ, ಬರೆ ಇಲ್ಲ. ಒಂದು ಸಣ್ಣ ಹಕ್ಕಿ ಹಿಂಗೆ ಆಕಾಶಕ್ಕೆ ಹೋಗಿ ಚಲೋ ಹಾಡ್ತಾವ. ಮನುಷ್ಯನೇ ನಿನಗೇನಾಗ್ಯದ? ಏನಾಗ್ಯದ? ಯಾಕೆ ತ್ರಾಸ ಮಾಡ್ಕೋತೀಯ? ಮಾಡು, ಬದುಕು, ಚೆನ್ನಾಗಿ ಬದುಕು, ಆನಂದವಾಗಿ ಬದುಕು. ವಿ ಕೇಮ್ ಟು ದಿಸ್ ವರ್ಲ್ಡ್ ನಾಟ್ ಟು ಫೈಟ್ ಆ್ಯಂಡ್ ಡೈ, ಬಟ್ ಟು ಎಂಜಾಯ್ ದ ಬ್ಯೂಟಿ ಆಫ್ ದ ನೇಚರ್. ಮನುಷ್ಯನೇ, ಇಲ್ಲಿ ಹೊಡೆದಾಡಕ್ಕೆ ನಾವು ಬಂದವರಲ್ಲ, ನಗಾಕ ಬಂದವರು, ಸಂತೋಷದಿಂದ ಬದುಕಾಕ ಬಂದವರು. ಬದುಕಬೇಕು. ಹಿಂಗೆಲ್ಲ ಆದರೆ ಗತಿ ಏನು ಹೇಳು?
ಎಲ್ಲದ ಹೇಳಿ? ಬದುಕೋದು ನಮ್ಮ ರೀತಿ ನೋಡಬೇಕು. ಹೆಂಗೆ ಬದುಕ್ತೇವಿ? ಒಂದು ಮುಖದ ಮೇಲರೆ ಒಂದಿಟ್ಟು ಪ್ರಸನ್ನತ. ದೇವರು ಎಲ್ಲ ಕೊಟ್ಟಾನೆ, ಪ್ರಸನ್ನನಾಗಿ ಇರುವಂತ ಹೇಳಿದ್ರೆ ಇಲ್ಲ, ಇರಬೇಕು. ಚೆಂದಾಗಿ ನಕ್ಕೋತ 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 ಈ ಜಗತ್ತಿನಾಗ ಇರಬೇಕು ಅಂತ ಯಾರೋ ನಗೆಮಾರಿ ತಂದೆ 900 ವರ್ಷಗಳ ಹಿಂದೆ ಇಲ್ಲೆಲ್ಲ ಸಂಚರಿಸಿದ. ಮತ್ತು ಅವನ ಮನೆಯಾಗ ಏನೂ ಇರಲಿಲ್ಲ. ನಗೆಮಾರಿ ತಂದೆಯ ಮನೆಯಾಗ ಏನರೇ ಇಷ್ಟು ಸಂಪತ್ತಿತ್ತು ಅಂತಲ್ಲ, ಆದರೆ ಅವನ ಮನೆಯಾಗಿರುವಷ್ಟು ಸಂತೋಷ ಯಾರ ಮನೆಯಾಗೂ ಇರಲಿ. ಅದು ಬದುಕೋ ರೀತಿ. ಅದು ಬದುಕೋ ರೀತಿ. ಆತ ಹೇಳ್ತಾನೆ ಕಂಗಳ ಮುಂದಣ ಕಾಮವ ಕೊಂದು ಮನದ ಮುಂದಣ ಆಸೆಯ ತೊರೆದು ಆತನನು ಅರಿ ಆತುರ ವೈರಿ ಮಾರೇಶ್ವರ. ಎಷ್ಟು ಚಲೋ ಇಲ್ಲ ವಚನ. ಏನು ಮಾಡಬೇಕು ಅಂತ ಹೇಳ್ತಾನೆ. ನಕ್ಕೋತಿರಬೇಕಾದ್ರೆ ಏನು ಮಾಡಬೇಕು? ಆತ ಎಷ್ಟು ಚಲೋ 2 ಮಾತು ಹೇಳ್ತಾನೆ, 3 ಮಾತು. ಮೊದಲನೇದ್ದು ಕಂಗಳ ಮುಂದಣ ಕಾಮವ ಕೊಂದಾಕು, ಮನದ ಮುಂದಣ ಆಸೆಯನ್ನ ತೊರೆ, ಆತುರ ವೈರಿ. ಎಷ್ಟು ಚಲೋ ಹೇಳ್ತಾನೆ. ಆತನನು ಅರಿ ಆತುರ ವೈರಿ ಮಾರೇಶ್ವರ. ದೇವ್ರ ಹೆಂಗದಾನ? ಶಾಂತದ. ಆತುರ ವೈರಿ. ಆತುರ ವೈರಿ ಅಂದರೆ ಗದ್ದಲಿಲ್ಲ, ಶಾಂತ. ದೇವರೇನು ಗದ್ದಲ ಮಾಡ್ತಾನೇನು ಹೇಳಿ? ದೇವರೆಷ್ಟು ಶಾಂತ. ನೀವು ಬೈದರೇನೋ ಹೊಗಳಿದರೇನು ಏನಿಲ್ಲ, ಶಾಂತ. ನೀವು ನೋಡಿರಲ್ಲ, ಮಾರುತಿ ಮುಖ ಎಕಡೆ ಇರ್ತದ? ನೇರವಾಗಿರುವುದಿಲ್ಲ, ಮಗ್ಗಲಕ್ಕಿರ್ತದೆ. ನೋಡಿರಲ್ಲ. ಯಾಕೆ? ನಿಮ್ಮ ಕಡೆ ನೋಡೋದ ಬೇಡ ಅಂತ. ನೀವೇನು ತಂದಿರೋ, ಏನು ಇಟ್ಟಿರೋ, ಏನು ಒಯ್ತಿರೋ ನಮಗೇನು ಸಂಬಂಧ ಇಲ್ಲ. ನೀವು ಎಣ್ಣೆ ಹಾಕಿದರೂ ಅಷ್ಟೆ, ದೀಪ ಆರಿಸಿದರೂ ಅಷ್ಟೆ. ನನಗೇನು ಮಾಡೋದಂತ ಹೊಳ್ಳಿ ಬಿಟ್ಟು ಅಷ್ಟೆ. ನಮಗೇನು ಮಾಡೋದು? ನಾವು ಆನಂದವಾಗಿ ನಮ್ಮಷ್ಟಕ್ಕೆ ನಾವು ಇರೋರು. ಮಾರುತಿ ಇಲ್ಲ. ಬಹಳಷ್ಟು ಗುಡಿಗಳಲ್ಲಿ ತಾವು ನೋಡಿ ಮುಖ ಎಲ್ಲ ಯಾಕಡೆ ಅದ? ನಮ್ಮ ಕಡೆ ನೋಡೋದೇ ಇಲ್ಲ, ನೋಡೋದಿಲ್ಲ. ಅದರ ಅರ್ಥ ಏನು? ನಾವೇನು ಸಾಮಾನ ಒಯ್ತೇವಿ, ಇಡ್ತೇವಿ, ನೈವೇದ್ಯ ಯಾವುದೂ ಇಲ್ಲ. ನಿಮ್ಮದು ನೀವ, ನಮಗೇನು ಸಂಬಂಧ? ಹಂಗೆ ಅದು ಅವನ ಸಂದೇಶ. ಬಹಳಷ್ಟು ಆ ಕಡೆ ಈ ಕಡೆ ಕಣ್ಣು ಹಾಕಬೇಡ್ರಿ ಅಂತ. ಕಣ್ಣು ಹಾಕಿದ್ರೆ ರಾಮಾಯಣ ಆಗ್ತದೆ. ಅದನ್ನ ಸಂದೇಶ ಮಾರುತಿ ಹೇಳೋದು. ಅದಕ್ಕೆ ಅವ ಏನು ಮಾಡಿದ? ನೋಡೋದ ಬೇಡ. ಇವರ ಬೇಡ್ಕೋತಾರೆ, ನಾವೇ ಹೋಗಿ ಬೇಡ್ಕೊಳ್ಳೋದು. ನನಗೆ ಪಾಸ್ ಮಾಡು. ಅವ ಅಂತಾನ ಓದ್ಕೋ ಪಾಸ್ ಆಗು. ನಮಗೇನು? ನಿನ್ನ ಒಂದು ಟೆಂಗ ತಗೊಂಡು ನಮಗೇನು ಮಾಡೋದು ಹೇಳು? ಓದು. ಇನ್ನೊಬ್ಬ ಬರ್ತಾನೆ, ನನಗೆ ತಲೆ ನೋಸ್ತದೆ, ಹೊಟ್ಟೆ ಕಡಿತದೆ. ಆವಾಗ ಮಾರುತಿ ಹೇಳ್ತಾನೆ, ತಲೆ ನೋಸಿದ್ರೆ ಮಲ್ಕೋ, ಹೊಟ್ಟೆ ಕಡಿದ್ರೆ ಕಡಿಮೆ ತಿನ್ನು. ಇನ್ನೇನು? ಇಷ್ಟಕ್ಕಾಗಿ ನನ್ನ ಗುಡಿಗೆ ಬಂದು ಇಷ್ಟು ಬೇಡ್ಕೊಳ್ಳೋದು ಯಾಕೋ ಅಂತ ಅವ ಮುಖ ಏನು ಮಾಡ್ದ? ಆಕಡೆ. ದೇವರಂದ್ರೇನು? ಆತುರ ವೈರಿ. ಆತುರ ವೈರಿ ಅಂದರೆ ಸಮಾಧಾನ. ಆತುರಿಲ್ಲ, ಗದ್ದಲಿಲ್ಲ, ಶಾಂತ. ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ, ಇದೇನಿಲ್ಲ. ಭಕ್ತರು ಬಂದರೋ ಅಥವಾ ವೈರಿಗಳು ಬಂದರೋ ತಲೆಯಾಗಿಲ್ಲ, ಶಾಂತ.
ಅದಕ್ಕೆ ಆತುರ ವೈರಿ ಅಂತ ಕರೀತಾರೆ. ಅವ ನಗೆಮಾರಿ ತಂದೆಯ ದೇವರು ಯಾರು ಅಂದ್ರೆ ಆತುರ ವೈರಿ. ಶಾಂತ ಯಾವುದರೆ ದೇವರು ನಾವಂತೇವಲ್ಲ ಕಾಡ್ತದ ಅಂತ. ಯಾಕೆ ಕಾಡ್ತಾವ ದೇವರು ಹೇಳಿ? ಕಾಡಕ್ಕೆ ಅವಕ್ಕೆ ಏನು ಬೇಕಾಗಿದೆ? ಏನದು ಏನು ಬೇಕಾಗ್ತದೆ ದೇವರಿಗೆ ಹೇಳಿ? ಏನು ಬೇಕಾಗ್ತದೆ? ಏನೂ ಇಲ್ಲ. ಆದ್ದರಿಂದಲೇ ದೇವರಂತ ಕರೆಯೋದು. ಅಂಥ ದೇವರಿಗೆ ನಾವು ಇದನ್ನು ಕೊಡ್ತೀವಿ, ಅದನ್ನು ಕೊಡ್ತೀವಿ, ಅದನ್ನು ಮಾಡು, ಇದನ್ನು ಮಾಡು ಅಂತ ಹೇಳಿದ್ರೆ ನಮ್ಮ ಸಣ್ಣದೊಂದು ಇದಕ್ಕಾಗಿ ಅವ ಮಾಡ್ತಾನೆ. ನಾನು ನಿನಗೆ ನಾಳೆ ಮಿಷ್ಟಾನ್ನದ ಹೋಳಿಗೆ ಕೊಡ್ತೇನೆ, ತುಪ್ಪ ಕೊಡ್ತೇನೆ, ನೈವೇದ್ಯ ಅರ್ಪಣೆ ಮಾಡ್ತೇನೆ. ನನ್ನ ಹೊಲದಾಗ 1000 ಕ್ವಿಂಟಲ್ ಆಗಬೇಕು. ಮತ್ತು 1000 ಕ್ವಿಂಟಲ್ ಮಾಡ್ತಾ ಇದ್ದಂದ್ರೆ ನಿಮ್ಮ ಒಂದು ಹೋಳಿಗೆ ತಗೊಂಡು ಏನು ಮಾಡ್ತಾನೆ? ಏನೂ ಮಾಡೋದಿಲ್ಲ. ಅವ ಹೇಳೋದೇನು? ದುಡಿರಿ, ಚೆನ್ನಾಗಿ ಭೂಮಿ ಅದ, ಚೆನ್ನಾಗಿ ನೀರದ, ಮಸ್ತಾಗಿ ಶಕ್ತಿ ಕೊಟ್ಟೇನಿ, ದುಡಿರಿ ಒಂದಿಷ್ಟು. ಸಮಾಧಾನದಿಂದ ಇರೋದು ಮೊದಲು. ಎಷ್ಟು ಬಂತೋ ಭೂಮಿಯಿಂದ ಹೊರಗೆ ಅದನ್ನು ಆನಂದವಾಗಿ ಅನುಭವಿಸೋದು, ಅದು ಅನುಭವಿಸು. We have to share our joys with others. ಹೌದಲ್ಲ ಹೇಳಿ? If there is food, share with others. If there is a water, give it to others. ನಿನ್ನಲ್ಲಿ ನೀರಾಯಿತು, ಒಂದು ಕೊಡು, ಒಂದು ಬೊಗಸೆ. ನಿನ್ನಲ್ಲಿ ರೊಟ್ಟಿ ಇತ್ತು, ಒಂದು ತುತ್ತ ಸುಮ್ಮನೆ ಅವ್ರಿಗೆ ಇವ್ರಿಗೆ ಕೊಟ್ಟು ಆನಂದ ಪಡು ಮನುಷ್ಯನೇ. ಆತುರ ವೈರಿ ಮಾರೇಶ್ವರ. ಮಾರೇಶ್ವರ ಅಂದರೆ ಕಾಮವೇ ಇಲ್ಲ. ಕಂಗಳ ಮುಂದಣ ಕಾಮವ ಕೊಂದು ಮನದ ಒಳಗಿರುವ ಮನದ ಮುಂದಣ ಆಸೆಯ ಹಿಂಗೆ ತೊರೆದು ಆತನನು ಅರಿ. ದೇವರನ್ನು, ಆತ ಅಂದರೆ ದೇವರು, ದೇವರನ್ನು ತಿಳ್ಕೋ. ಅವ ಹೆಂಗದಾನ? ಅವನಲ್ಲಿ ಕಾಮವೂ ಇಲ್ಲ, ಅವನಲ್ಲಿ ಆಸೆಯೂ ಇಲ್ಲ. ಕಾಮ ಕಾಮ ಅಂದರೆ ಕಂಗಳ ಮುಂದಣ ಕಾಮ ಅಂದರೆ ವಸ್ತುಗಳ ಆಕರ್ಷಣ. ನೋಡಿದ ಕೂಡಲೇ ತಗೋಬೇಕನ್ನಿಸ್ತದಲ್ಲ, ಇದಿಲ್ಲ, ಆಕರ್ಷಣೆ ಇಲ್ಲ. ನೋಡಿ ಆನಂದ ಪಡೋದಷ್ಟೆ, ನೋಡಿ ಸಂತೋಷ ಪಡೋದು. ಛಲೋ ಛಲೋ ಜಗತ್ತ ಇದು, ಸುಂದರವಾದ ಜಗತ್ತ. ಇಂಥ ಜಗತ್ತಿನಲ್ಲಿ ಸಂತೋಷದಿಂದ ಇರೋದು, ಕಾಮಕ್ಕೆ ಒಳಗಾಗಿ ಅಲ್ಲ, ಆಸೆಗೆ ಒಳಗಾಗಿ ಅಲ್ಲ. ಕಾಮಂದರೆ ಆಕರ್ಷಣ. ನೋಡಿದ ಕೂಡಲೇ ಅದನ್ನು ಹಿಡಿಬೇಕು, ಅದನ್ನು ತಗೋಬೇಕು ಅನ್ನಿಸ್ತದಲ್ಲ ಕಾಮ. ಒಂದು ಬಾಟ್ಲಿ ಇಲ್ಲಿಟ್ಟು ಕೂಡಲೇ ಏನು ಅನ್ನಿಸ್ತದೆ? ಏನು ಅನ್ನಿಸ್ತದೆ? ಚಲೋ ಬಾಟ್ಲಿ ಇಟಾಲಿ ದೇಶದಿಂದ ತಂದಾರ. ಇಟಾಲಿ ದೇಶದಾಗ ಹಿಂದಿನ ಶತಮಾನದ ಬಾಟ್ಲಿಗಳದಾವ, ಅದಕ್ಕೆ ಬೆಲೆ ಬಹಳ. ಇಲ್ಲಿ 1000 ಇದ್ರೆ ಅಲ್ಲಿ 1,00,000 ಬೆಲೆ. ಅಷ್ಟು ಕಿಮ್ಮತ್ತಿಂದ ತಂದ ಮುಂದಿಟ್ಟಾರ. ಚಲೋ ಗ್ಲಾಸ್ ಇಟ್ಟಾರ, ಕ್ರಿಸ್ಟಲ್ ಗ್ಲಾಸ್. ಹೆಂಗನ್ನಿಸ್ತದೆ? ಹೇಗನ್ನಿಸ್ತದೆ? ಎಂಥವ್ರಾದ್ರೆ ಏನಾಯ್ತು? ನೀವಾದ್ರೆ ಏನಾಯಿತು, ಇವರಾದ್ರೆ ಏನಾಯಿತು? ಹಾಕ್ಕೋಬೇಕನ್ನಿಸ್ತದೆ, ಕುಡಿಬೇಕನ್ನಿಸ್ತದೆ. ಅದೇ ಹಾಲಿಟ್ರೆ ಮಾರಬೇಕನ್ನಿಸ್ತದೆ. ಎಷ್ಟು ವಿಚಿತ್ರ! ಯಾವುದು ನಮಗೆ ಹಿತಾದ ಸಂತೋಷ ಕೊಡ್ತದೆ ಅದನ್ನು ಮಾರಕ್ಕೆ ತೆಗೆದೇವಿ, ಯಾವುದು ನಮ್ಮನ್ನು ಕೆಡಿಸ್ತದೆ ಕೊಳ್ಳಕ್ಕೆ ಹತ್ತೇವಿ. ಇದ್ಯಾವ ಜಾಣತನ ಹೇಳಿ? ಅದಕ್ಕೆ ಈ ಭೂಮಂಡಲದ ಬದುಕುವಾಗ ಹೆಂಗಿರಬೇಕು? ಕಂಗಳ ಮುಂದಣ ಕಾಮವ ಕೊಂದು ಈ ಆಕರ್ಷಣೆಗೆ ಹೋಗಬಾರದು.
ಸುಮ್ಮನೆ ಅವು ಚಂದ ಅದಾವ, ಒಳಗೆ ಹಂಗಿಲ್ಲ. ನೋಡಕ್ಕೆ ಚಂದದಾವ, ಮುಟ್ಟಿದ್ರೆ ನಮ್ಮನ್ನು ಮುಗಿಸ್ತಾವ. ಇಲ್ಲೇನು ಸಿಗಾರೇಟ್ ನೋಡೋಕೆ ಎಷ್ಟು ಚಂದ ಅದ, ಎಲ್ಲ ಪಾಕಿಟ್ ನೋಡಿದರೆ ಏನದೆಲ್ಲ. ಆದರೆ ಒಳಗೆ ವಕ್ರ ಬರೇ ಹೊಗೆ. ಹೇಗದ ಹೇಳಿ. ಇಸ್ಪೇಟ್ ಆಡುವಾಗ ಎಷ್ಟು ಮಜಾ ಅನ್ನಿಸ್ತು ಇಲ್ಲ? ಇಸ್ಪೇಟ್ ರೊಕ್ಕ ಹಚ್ಚಿ ಆಡಾಗ ಏನು ಮಜಾ. ಹಿಂಗೆ ಆಡಿದ ಕೂಡಲೇ 1ಕ್ಕೆ 10 ಬಂತು, 1ಕ್ಕೆ 100 ಆತು, ಕೊನೆಗೆ 1ಕ್ಕೆ 1000 ತಗೊಂಡು ಹೋತು. ಎಷ್ಟು ಮಜಾ ಹೇಳಿ. ಜೀವನ ಅಂತಾರೇನಿದಕ್ಕೆ. ಅದಕ್ಕೆ ನಗೆಮಾರಿ ತಂದೆ ಹೇಳ್ದ, ನೀವು ನಕ್ಕೋತಿರಬೇಕಾದ್ರೆ ಈ 1-2 ಕೆಲಸ ಮಾಡಿ ಅಂದ. ಏನು ಕಾಣಿಸ್ತದ ಬಹಳ ಆಕರ್ಷಕ ಇತ್ತು ಅಂದರೆ ಅದರ ಕಡೆ ಉಪೇಕ್ಷಾ ಮಾಡಿ, ಅದ್ರ ತಲೆ ಕೆಡಿಸ್ಕೋಬೇಡ. ಮತ್ತು 2ನೇದ್ದು ಬೇಕು 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 ಅಂತ ತಲೆಯಾಗ ಭಾಳ ಹಾಕ್ಕೋಬೇಡಿ. ಎಷ್ಟು ಬೇಕೋ ಅಷ್ಟೇ, ಎಷ್ಟು ಬೇಕೋ ಅಷ್ಟೆ. 3ನೇದ್ದು ಅವನು ತಿಳ್ಕೋಬೇಕು. ಯಾರ ಸಮಾಧಾನದಾರ, ಶಾಂತದಾರ ಅಂಥವ್ರನ್ನ ಒಂದಿಷ್ಟು ತಿಳ್ಕೋ, ಆತನನು ಅರಿ. ಆತುರ ವೈರಿ ಮಾರೇಶ್ವರ. ಎಷ್ಟು ಚಲೋ ಇಲ್ಲ ಇದು. ನಗೆಮಾರಿ ತಂದೆದ್ದು. ನಗೆಮಾರಿ ತಂದೆ ಎಷ್ಟು ಚಲೋ ಮಾತನಾಡ್ತಾ ಇದ್ದ. ಮತ್ತು ಅವನ ಜೀವನದಲ್ಲಿ ಮಾಡಿದ್ದು ಅಷ್ಟೇ. ಮನೆಯಾಗಿದ್ದರೂ ಅಷ್ಟೇ, ಹೊರಗಿದ್ದರೂ ಅಷ್ಟೇ. ನಗುವಿನಂಥ ವಸ್ತು ಈ ಜಗತ್ತಿನಲ್ಲಿ ಇಲ್ಲ ಅಂದ. ನಾಳೆ ಬಂದರೆ ಬರ್ತೀರಲ್ಲ? ನಾಳೆ ನೋಡಿ. ನಮಸ್ಕಾರ.